ಆಸ್ಪತ್ರೆ ರೋಗಿಗಳಿಗೆ ಹಣ್ಣು ವಿತರಣೆ. ಹಿಂದೂ ಮುಸ್ಲಿಂ ಬಾಂಧವರೆಲ್ಲರೂ ಸೇರಿಕೊಂಡು ಭಾವೈಕ್ಯತೆಯಿಂದ ಕೂಡಿಕೊಂಡು ವಿಶೇಷವಾದ 27ನೇ ರೋಜಾ ಇರುವುದರಿಂದ ಮುಧೋಳ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ರೋಗಿಗಳಿಗೆ ಮತ್ತು ಆಶಾ ಕಾರ್ಯಕರ್ತೆಯರು ಮತ್ತು ಸಿಬ್ಬಂದಿ ವರ್ಗದವರಿಗೆ ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡುವುದರ ಮೂಲಕ ರಂಜಾನ್ ಆಚರಣೆ ಮಾಡಿದರು. ಹಿಂದೂ ಮುಸ್ಲಿಮರು ಭಾವೈಕ್ಯತೆಯಿಂದ ಕೂಡಿಕೊಂಡು ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಹಣ್ಣುಗಳ ವಿತರಣೆ ಕಾರ್ಯಕ್ರಮದ ಆಯೋಜನೆ ಮಾಡಿರುವ ಹಸೇನ್ ಸಾಬ್ ಹಿರೇಮನಿ ವಕೀಲರು, ಮಹಮ್ಮದ್ ಅರಬಳ್ಳಿನ, ಹುಸೇನ್ ಸಾಬ್ ಹಂಡಗಿ, ಹಸೇನ್ ಸಾಬ್, ಹುಸೇನ್ ಮೋತೆಖಾನ್, ಸಲೀಂ ಕಳಕಪುರ, ಮಾಸು ಗ್ಯಾರೇಜ್, ಸದ್ದಾಂ ಫ್ರಿಡ್ಜ್ ಮೇಸ್ತ್ರಿ. ಇದೇ ಸಂದರ್ಭದಲ್ಲಿ ಮುಖಂಡರು ಲಾಲಸಾಬ್ ಅರಬಳ್ಳಿನ, ಚಂದ್ರು ದೇಸಾಯಿ, ಹುಸೇನ್ ಸಾಬ್ ಅಂಡಗಿ, ಡಾಕ್ಟರ್ ಅಂದಾನಯ್ಯ ಶಾಡ್ಲಗೆರೆ ಮಠ, ಶರಣಪ್ಪ ಪುರ್ತಗೇರಿ, ಇಮಾಮ್ ಸಾಬ್ ಹಿರೇಮನಿ, ಹಸನ್ ಮೇಸ್ತ್ರಿ, ಹುಸೇನ್ ಸಾಬ್ ಮಸೂತಿ, ತಿಮ್ಮರೆಡ್ಡಿ ವಡ್ಡರ, ಇನ್ನೂ ಯುವಕರು, ಪ್ರಾಥಮಿಕ ಆರೋಗ್ಯ ಕೇಂದ್ರ ಮುಧೋಳ, ಡಾಕ್ಟರ್ ಚಂದ್ರಕಾಂತ್, ಸುರೇಶ್, ನವೀನ್, ಅಂಜುಮ್ ಬೇಗಂ, ಸೀತಾ ಸಿಸ್ಟರ್, ಕಾಳಮ್ಮ, ಧನಲಕ್ಷ್ಮಿ, ಶ್ರೀದೇವಿ, ಆಶಾ ಕಾರ್ಯಕರ್ತೆಯರು ದೇವಕ್ಕ, ಮೀನಾಕ್ಷಿ, ಅಕ್ಕಮ್ಮ, ಸವಿತಾ, ಹಿರೇಮ್ಯಾಗೇರಿ, ನಂದ, ಸುನಂದ, ಕಳಕಮ್ಮ, ಅಕ್ಕಮ್ಮ ಕರಮುಡಿ, ಇನ್ನೂ ಹಲವರು ಉಪಸ್ಥಿತರಿದ್ದರು.